ನಮಸ್ತೆ ಡಿಜೆ ಲವರ್. ಈ ವಿಡಿಯೋ ಡಿಜೆಗೆ ಸಂಬಂಧಪಟ್ಟವ್ರಿಗೆ. ಯಾವ್ದೋ ಮೋಸ ಹೋಗೋರು ಜಾಸ್ತಿ ಜನ ಹೋಗ್ತಾವ್ರೆ. 10 ಲಕ್ಷ ಬಂಡವಾಳ ಹಾಕಿ 10-15 ಸಾವಿರಕ್ಕೆ ಫಂಕ್ಷನ್ ಮಾಡ್ಕೊಳ್ಳೋರು ಜಾಸ್ತಿ ಜನ ಹೋಗ್ತಾವ್ರೆ. ಅದೇ ಯಾಕೆ? ನಿಮ್ಮ ಹತ್ರ ಐಟಮ್ ಇದೆ, ನೀವು ಹಾಕೊಂತೀರಾ. ನಮ್ಮಂತವ್ರ ಪರಿಸ್ಥಿತಿ ಏನು? ಅಲ್ಲಿ ಹಾಕೊಂಡಿರೋ ಪರಿಸ್ಥಿತಿ ಏನು? ನಿಮ್ಮಂತವ್ರು ಇರೋದ್ರಿಂದ ನಮ್ಮಂತವ್ರು EMI ಸಹ ಕಟ್ಟಕ್ಕಾಗಿಲ್ಲ. 10 ಲಕ್ಷ ಬಂಡವಾಳ ಹಾಕಿ 10 ಸಾವಿರಕ್ಕೆ ನೀನ್ ಫಂಕ್ಷನ್ ಮಾಡ್ಕೊಡ್ತಾ ಇದೀಯ ಅಂದ್ರೆ ಒಬ್ರು ಹೊಟ್ಟೆ ಹೊಡಿತಿದೀವಿ ಅನಿಸ್ತಾ ಇಲ್ವಾ? ನಿಮ್ಮಂತವ್ರಿಂದ ನಮ್ಮಂತವ್ರು ಸರಿಯಾಗಿ ಕೈಗೆ ಬರೋ ಫಂಕ್ಷನ್ ಸಹ ಜಾರೋಗ್ತಿದೆ. 10-15 ಸಾವಿರಕ್ಕೆಲ್ಲ ಹಾಕೋರೆಲ್ಲ ನಮ್ ಸುತ್ತಮುತ್ತಲೇ ಇದ್ದಾರೆ. 30 ಸಾವಿರ 40 ಸಾವಿರ ಅಂತ ಹೇಳ್ತಾ 10-15 ಸಾವಿರಕ್ಕೆಲ್ಲ ಮಾಡ್ತಾವ್ರೆ. ಆಗ ಸ್ಟಾರ್ಟಿಂಗ್ ಅಲ್ಲಿ ರನ್ನಿಂಗ್ ಡಿಜೆ ಇಕ್ಕಿ 4 ಬೇಸ್ 4 ಟಾಪ್ ಹಾಕಿದ್ರೆ 30-40 ಸಾವಿರ ತಗೊಳೋಳು. ಆದ್ರೆ ಈಗ 10-15 ಸಾವಿರಕ್ಕೆಲ್ಲ ಮಾಡ್ಕೊತಿದ್ದಾರೆ. ಅದೇ ಯಾಕೆ? ನಿಮ್ಮ ಹತ್ರ ಐಟಮ್ ಇದೆ, ನೀವು ಹಾಕೋತೀರಾ. ಬೇರೆಯವ್ರ ಪರಿಸ್ಥಿತಿ ಏನು? EMI ತಗೊಂಡಿರೋ ಪರಿಸ್ಥಿತಿ ಏನು? ಜಮೀನ್ ಮಾರಿ ಸೌಂಡ್ ಸಿಸ್ಟಮ್ ಹಾಕೊಂಡಿರೋ ಪರಿಸ್ಥಿತಿ ಏನು? ಈಗ ಹೇಗಂದ್ರೆ ಕಡಿಮೆ ಸೌಂಡ್ ಬರೋಂಗೇನೋ ಜಾಸ್ತಿ ಪ್ರೈಸ್ ಕೊಡ್ತಾವ್ರೆ, ಸೌಂಡ್ ಬರೋಂಗೇನೋ ಕಡಿಮೆ ಪ್ರೈಸ್ ಕೊಡ್ತಾವ್ರೆ. ಅದೇ ಯಾಕೆ? ಡಿಜೆ ಲೈಫ್ ಅಂದ್ರೆ ಏನು, ಡಿಜೆ ಅಂತ ಏನು ಗೊತ್ತಿರೋ ಅವನು ಕಡಿಮೆ ಹಾಕೋದಿಲ್ಲ. ಕಡಿಮೆ ಪ್ರೈಸ್ ಹಾಕ್ತಾ ಇದೀನಿ, ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತೇಳಿ ಖುಷಿ ಪಡ್ಬೇಡ. ನೀನ್ ಅಷ್ಟು ಕಡಿಮೆ ಪ್ರೈಸ್ ಹಾಕಿ ಅಷ್ಟು ಫಂಕ್ಷನ್ಸ್ ಬರ್ತಾ ಇದೆ ಅಂದ್ರೆ ನೀನ್ ಸೌಂಡ್ ಹೇಗಿರುತ್ತೆ ಅಂತ ಅಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ. ನೀನ್ ನೆನ್ನೆ ಮೊನ್ನೆ ಬಂದು ಅಷ್ಟು ಕಡಿಮೆ ಹಾಕಿದ್ರೆ ನಾವು 10-15 ವರ್ಷಗಳಿಂದ ಇರೋ ನಮ್ಮಂತವ್ರ ಪರಿಸ್ಥಿತಿ ಏನು? ಕರೆಕ್ಟ್ ಆಗಿ ಡಿಜೆ ಬಗ್ಗೆ ಗೊತ್ತಿರೋ ಅವನು ಲಾಸ್ಟ್ 10-15 ಸಾವಿರ ಕೊಡ್ತೀನ ಅಂದ್ರೆ ಹಾಕೋದಿಲ್ಲ. ಓಕೆ ಡಿಜೆ ಲವರ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.